ಗ್ರೇಟರ್ ಬೆಂಗಳೂರು ಮನೆ ಡಿ ಕೆ ಶಿವಕುಮಾರ್ ಸಾಹೇಬರು ಇಡೀ ಬೆಂಗಳೂರನ್ನ ನಾವು ಗ್ರೇಟರ್ ಬೆಂಗಳೂರು ಮಾಡ್ಬಿಡ್ತೀವಿ, ಬೆಂಗಳೂರು ಉದ್ಧಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟಿತ್ತು. ಹಲವಾರು ಯೋಜನೆಗಳನ್ನ ಮಾಡಿದ್ರು. ಆದ್ರೆ ಇಲ್ಲಿ ಏನು ಮೆಟ್ರೋ ಎಲ್ಲೆಲ್ಲಿ ಹೋಗಿತ್ತೋ, ಮೆಟ್ರೋ ಇರ್ತಕ್ಕಂಥ ಸ್ಥಳದಲ್ಲಿ ನಿಮ್ಗೆಲ್ಲ ಗೊತ್ತು, ಹಿಂದೆ ಬೆಂಗಳೂರಲ್ಲಿ 100 ವರ್ಷ ಇತಿಹಾಸದ ಮರಗಳಿತ್ತು. ಆ ಮರ ಕಡಿದ ಮೇಲೆ ಮತ್ತೆ ಅದೇ ಜಾಗದಲ್ಲಿ ಅಕ್ಕಪಕ್ಕ ಮರಗಳು ನೆಡ್ಬೇಕಂತ ಹೇಳ್ಬಿಟ್ಟು BMRCL ಯೋಜನೆಯಲ್ಲಿ ಸುಮಾರು 7,90,00,000 ಹಣನ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದಾಗ ಅಲ್ಲಿ ಪ್ಲಾಂಟೇಶನ್ ಇಡ್ಬೇಕಂತ ಅಂದ್ರೆ ನಡುತಪ್ಪುಗಳು ಎಲ್ಲೆಲ್ಲಿ ಮರ ಕಿತ್ತಿದ್ರೆ ಅಲ್ಲಲ್ಲಿ ಗಿಡ ನೆಡ್ಬೇಕಂತ ಹೇಳ್ಬಿಟ್ಟು ಏನೊಂದು ಟೆಂಡರ್ನ ಕೊಟ್ಟಿರ್ತಾರೆ. GBR ಕಮಿಷನರು, ಸೊ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಅಂದ್ರೆ DF ಸುದರ್ಶನ್ ಅಂದ್ಬಿಟ್ಟು ಇವರ ಅಡಿಯಲ್ಲಿ ಸಾಕಷ್ಟು ಈ ಒಂದು ಕೆಳಗಡೆ ಏನ್ ಟೆಂಡರ್ನ ಕರೆದ್ಬಿಟ್ಟು ಅವರೆಲ್ಲ ಗಿಡ ನೆಡಬೇಕು. ಅದಾದ್ಮೇಲೆ ಅದು ಸಂಬಂಧಪಟ್ಟಂತ ಎಲ್ಲ ಫೋಟೋಸ್ ಮತ್ತೆ ದಾಖಲಾತಿ ಕೊಡಬೇಕು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸುಮಾರು 7,90,00,000 5% ಕೆಲಸನಾಗಿಲ್ಲ. 5% ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಸುಳ್ಳು ದಾಖಲಾತಿನ ಪ್ರೆಸೆಂಟ್ ಮಾಡ್ಬಿಟ್ಟು ಸುಮಾರು 8 ಕೋಟಿ ರೂಪಾಯಿ ದುಡ್ಡನ್ನ ಚೀಟ್ ಮಾಡಿದ್ದಾರೆ. ಸೊ ಇದ್ರ ವಿಚಾರವಾಗಿ ನಾವು ಆಲ್ರೆಡಿ DF ಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಆಲ್ರೆಡಿ ನಿಮ್ಮ ಇಲಾಖೆಲಿ ಈ ತರ ಎಲ್ಲ ಫೋರ್ಜರಿ ಆಗಿದೆ, ಅನ್ಯಾಯ ಆಗಿದೆ, ಚೀಟಿಂಗ್ ಮಾಡೋರೆ ಅಂತ ಹೇಳ್ಬಿಟ್ಟು ನಾವು ಹಣ ಬಿಡುಗಡೆ ಮಾಡ್ಬಿಡಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಸಹ DF ಅವರು 1 ಕೋಟಿ ಹಣನ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಒತ್ತಾಯ ಎಷ್ಟೇ, ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ದಯವಿಟ್ಟು ಈ ಒಂದು BMR ಅಡಿಯಲ್ಲಿ ಬಂದಂತ 7,90,00,000 ಹಗರಣ ಆಗಿದೆ, ಕೂಡಲೇ ಆ ದುಡ್ಡನ್ನ ಸರ್ಕಾರ ಮುಡ್ಕೋಲ್ ಹಾಕಬೇಕು. ಮತ್ತೆ ಈ ಒಂದು ಹಗರಣ ಆಗಿದೆ ಇದ್ರನ್ನ ಈಗ ಈ ಬ್ಯಾಲೆನ್ಸ್ ಇರೋ ದುಡ್ಡು 2,50,00,000 ಬಿಡುಗಡೆ ಮಾಡಬಾರ್ದು. ಮತ್ತೆ TVCCಗೆ ಟೆಕ್ನಿಕಲ್ ವಿಜಿಲೆನ್ಸ್ ಕಾರ್ಪೊರೇಷನ್ ಕಮಿಟಿಗೆ ತನಿಖೆಗೆ ಆಗ್ರಹ ಮಾಡ್ಬೇಕಂತ ಹೇಳಿ ಮೊನ್ನೆ ನಾವು DK ಶಿವಕುಮಾರ್ ಮನವಿ ಮಾಡ್ಕೊಳ್ತಾ, ಮತ್ತೆ GBR ಕಮಿಷನ್ ಏನಿದ್ದಾರೆ ಅವ್ರಿಗೂ ಮನವಿ ಮಾಡ್ಕೊಳ್ತೀವಿ. ಮತ್ತೆ ಸುಮಾರು 5 ನಗರ ಪಾಲಿಕೆ ಹಾಗೂ DP 5 ನಗರ ಪಾಲಿಕೆಯ ACF ಮತ್ತು DF ಅಮಾನತ್ ಮಾಡಬೇಕು. ಯಾಕಂತ ಹೇಳಿದ್ರೆ ACFಗಳು ಇನ್ವೆಸ್ಟಿಗೇಷನ್ ಮಾಡಿ ಕರೆಕ್ಟ್ ಆಗಿ ಅವ್ರು ದಾಖಲಾತಿ ಕೊಟ್ಟಿದ್ರೆ DF ಸೈನ್ ಆಗ್ತಿರಲಿಲ್ಲ. ಇಲ್ಲಿ ಏನಾಗಿದೆ ಅಂದ್ರೆ ಕೆಳಗಡೆಯಿಂದನೂ ಎಲ್ಲ ಫುಲ್ ಅಡ್ಜಸ್ಟ್ಮೆಂಟ್ ಅಧಿಕಾರಿಗಳು ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿ 7,90,00,000 ಹಗರಣ ಮಾಡಿದ್ದಾರೆ. ಎಲ್ಲೂ ಗಿಡಗಳು ನೆಟ್ಟಿಲ್ಲ, ಎಲ್ಲ ಕಡೆ ಕಳಪೆ ಕಾಮಗಾರಿಗಳು. ನಾವ್ ಹೇಳಿದ್ರೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಮನವಿ ಮಾಡ್ಕೊಳ್ತೀವಿ. ಆಲ್ರೆಡಿ ನಾವು ಚೀಫ್ ಸೆಕ್ರೆಟರಿಗೂ ದೂರನ್ನ ದಾಖಲು ಮಾಡಿದ್ದೀವಿ. ಆಯ್ತಾ, ಮಾನ್ಯ ಮುಖ್ಯಮಂತ್ರಿ ಆಪ್ತಕಾರಿ ಚೀಫ್ ಸೆಕ್ರೆಟರಿ ಮಾಡಿದ್ದೀವಿ, ಮತ್ತೆ DK ಶಿವಕುಮಾರ್ ಅವ್ರಿಗೂ ಮಾಡಿದ್ದೀವಿ ಕಂಪ್ಲೇಂಟ್ ನ, ಮತ್ತೆ BBMP GBR ಕಮಿಷನರ್ಗೂ ಮಾಡಿದ್ದೀವಿ. ಅದ್ರ ಜೊತೆಗೆ ಇದೆಲ್ಲ ಸೇರಿ ನಾವು 27ನೇ ತಾರೀಕು ಅಂದ್ರೆ 27ನೇ ತಾರೀಕು ಬುಧವಾರ ಬೆಳಗ್ಗೆ GBR ಬೆಂಗಳೂರು ಕಾರ್ಪೊರೇಷನ್ ಹೆಡ್ ಕ್ವಾರ್ಟರ್ ಮುಂದೆ ನಾವು ಅಂಬೇಡ್ಕರ್ ಸೇರಿತ ಒಂದು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಗೆ ಎಲ್ಲ ಸುಮಾರು ದಲಿತ ಸಂಘಟನೆಯ ಒಕ್ಕೂಟದ ರಾಜ್ಯಾಧ್ಯಕ್ಷಗಳು ಮತ್ತೆ ಕನ್ನಡ ಪರ ಸಂಘಟನೆ ಒಕ್ಕೂಟದವರು, ರೈತ ಸಂಘದ ಅಧ್ಯಕ್ಷರು ಪ್ರತಿಯೊಬ್ಬರು ಪಾಲ್ಗೊಳ್ತಾ ಇದೀವಿ. ಸರ್ 100% ಹೋರಾಟಕ್ಕೆ ಪ್ರತಿಫಲ ಸಿಕ್ಕ ತನಕ ನಾವು ರೆಡಿ ಮಾಡ್ತಾ ಇರ್ತೀವಿ ಸರ್, ಯಾವ ಕಾರಣಕ್ಕೂ ಕೂಡ. ಯಾಕಂತ ಹೇಳಿದ್ರೆ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಭ್ರಷ್ಟ ಸರ್ಕಾರ ಅನ್ನೋದು ನಮ್ಗೆ ಇನ್ನ ಖಚಿತ ಆಯ್ತದೆ. ಆಲ್ರೆಡಿ ಈಗ ಭ್ರಷ್ಟ ಸರ್ಕಾರನೇ ಇಂಥದ್ದು ಸಾಕಷ್ಟು ನಾವು ಲೆಟರ್ಗಳು ಕೊಟ್ಟರು, ದಾಖಲಾತಿ ಕೊಟ್ಟರು, ಅದನ್ನ ಎಲ್ಲೋ ಒಂದ್ ಕಡೆ ನೆಗ್ಲಿಜೆನ್ಸಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸರ್ಕಾರ ಎಲ್ಲ ಒಂದ್ ಕಡೆ ಹಗರಣದ ಸರ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತೆ ನೋಡಿ, ಎಲ್ಲಾ ಕಡೆ ಭ್ರಷ್ಟಾಚಾರ. ಒಂದು ತಾಲೂಕು ಆಫೀಸ್ ಹೋಗಿ, AC ಆಫೀಸ್ ಹೋಗಿ, DC ಆಫೀಸ್ ಹೋಗಿ, ಯಾವ್ದೋ ಒಂದು ಇಲಾಖೆಗೆ ಹೋಗಿ ದುಡ್ಡು ಕೊಟ್ಟಿಲ್ಲ ಯಾವ ಕೆಲಸ ಮಾಡಲ್ಲ. ಸಾಮಾನ್ಯ ಒಬ್ಬ ರೈತರಿಗೆ ಅಲ್ಲಿ ನ್ಯಾಯ ಸಿಗ್ತಲ್ಲ ಸರ್. ಆಯ್ತಾ, ಇವತ್ತು ತಮಿಳುನಾಡು ಸರ್ಕಾರದಲ್ಲಿ ವಿಜಯ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ, ಯಾರು 1,000 ರೂಪಾಯಿ ನಿಮ್ಮ ಹತ್ರ ಲಂಚ ತಗೊಂಡ್ರೆ ಅದು ನಮ್ಗೆ ವಿಡಿಯೋ ಸಮೇತ ಕೊಡಿ, 1 ಲಕ್ಷ ಬಹುಮಾನ ಕೊಡ್ತೀನಿ ಅಂತ ಮಾಡ್ರಿ. ಈ ಸರ್ಕಾರ ಮಾಡಿ. ಅಂಬೇಡ್ಕರ್ ಸೇನೆಯಿಂದ ನಾವು ಈಗ 2/12/2025 ನಾವು ದೂರನ್ನ ದಾಖಲಿಸ್ತೀವಿ. BMRCL ಯೋಜನೆ ಅಡಿಯಲ್ಲಿ ಅಕ್ರಮ ನಡೆದಿದೆ ಸರ್, ಯಾವುದೇ ರೀತಿ ನೆಡತಪ್ಪು ಕಾಮಗಾರಿ ಮಾಡಿಲ್ಲ, ಇದನ್ನ ತನಿಖೆ ಮಾಡಿ ಹಣ ಬಿಡುಗಡೆ ಮಾಡಿ ಅಂತ DF ಸುದರ್ಶನ್ ಅವ್ರಿಗೆ ನಾವು ಒಂದು ಮನವಿ ಕೊಡ್ತೀವಿ. ಮನವಿ ಕೊಟ್ಟರು ಕೂಡ ಮಾರನೇ ದಿನನೇ 1 ಕೋಟಿ ಅಮೌಂಟ್ ರಿಲೀಸ್ ಮಾಡ್ತಾರೆ. ನಾವು ಮಾಹಿತಿ ಹಕ್ಕಲ್ಲಿ 2/12/2025 ಮನವಿ ಕೂಡ ಮಾಡಿರ್ತೀವಿ. ಮೇಲ್ಮನವಿ ಪ್ರಾಧಿಕಾರಿ ಮೇಲ್ಮನವಿ ಪ್ರಾಧಿಕಾರದಲ್ಲಿ ನಿಮ್ ಬನ್ನಿ ಇಲಾಖೆಗೆ ಅಂತೇಳಿ ಮಾಹಿತಿ ಕೊಡ್ತೀವಿ ಅಂತೇಳಿ 1ನೇ ತಾರೀಕು ನಮ್ಗೆ ಲೆಟರ್ ಕಳಿಸ್ತಾರೆ. 1/5/2025 5ನೇ ತಾರೀಕು ಒಳಗಡೆ ಮಾಹಿತಿ ಕೊಡ್ತೀನಿ ಅಂತೇಳಿ ಎಲ್ಲ ACFಗಳನ್ನು ಕರೆಸಿದ್ದೀನಿ ಅಂತ ಅವರು ಲೆಟರ್ ಕಳಿಸಿರ್ತಾರೆ. ಒಬ್ಬ ACF ಕೂಡ ಬಂದಿರಲ್ಲ. ಯಾರೋ ಒಬ್ಬ ಡೆಪ್ಟಿ RF
ಇನ್ನೊಬ್ರು ಮ್ಯಾನೇಜರ್ ಅಂತಿಂತವ್ರು ಒಂದಿಬ್ರು ಮೂರು ಬಂದಿರ್ತಾರೆ. 5ನೇ ತಾರೀಕು ಕೂಡ ಮಾಹಿತಿ ಕೊಡಲ್ಲ. ಈಗ 2.5 ಕೋಟಿ ಅಮೌಂಟ್ ಬಿಡುಗಡೆ ಮಾಡಕ್ಕೆ ಮುಂದಾಗಿದ್ದಾರೆ DF ಸುದರ್ಶನ್ ಅವರು. BMRCL ಯೋಜನೆ ಅಡಿಯಲ್ಲಿ ಯಾವುದೇ ರೀತಿ ಕಾಮಗಾರಿ ಸಂಪೂರ್ಣವಾಗಿ ಮಾಡಿಲ್ಲ. ನಾವೇನ್ ಹೇಳ್ತಾ ಇದೀವಿ DF ಅವರಿಗೆ, TVCCಗೆ ಏನಾದ್ರು ತನಿಖೆಗೊಳಪಡಿಸಿ, ನೀವು ಸಂಪೂರ್ಣವಾಗಿ ಕೆಲಸ ಮಾಡಿದ್ರೆ ತನಿಖೆಗೊಳಪಡಿಸಿ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ರೆ ಅಂತ ಹೇಳಿದ್ರು ಕೂಡ ಇವತ್ತಿಗೆ 5 ತಿಂಗಳಾಗಿದೆ, ಒಬ್ರಿಗೂ ಕೂಡ ಇವತ್ತು ತನಿಖೆಗೊಳಪಡಿಸಿಲ್ಲ. ಹಾಗೂ BMRCL ಯೋಜನೆ ಅಡಿಯಲ್ಲಿ ಅಕ್ರಮ ನಡೆದಿದೆ ಅಂತ ಸತ್ಯ. ಇದು ಒಂದು ತನಿಖೆಗೊಳಪಡಬೇಕು. ಇಲ್ಲ ಅಂದ್ರೆ 27ನೇ ತಾರೀಕು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ದೀವಿ. BBMP ಮುತ್ತಿಗೆ ಮಾಡಿ ನಾವು ಹೋರಾಟ ಮಾಡ್ತೀವಿ ಅಂತ ಮನವಿ ಮಾಡ್ಕೋತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.